ಏನು ಬೇಮ್ಮ, ಏನು ಆದ್ರ ಅನ್ನ ಕುಂತಿದೆಲ್ಲ. ನಾನಾಗಿನ ಈ ವಿಷಯ ನೀನು ಈಗೇನು ಹೇಳಿದೆಲ್ಲ ಆಕೆ ನೀನು ಫೋನ್ ಹಚ್ಚಿ ನಿನಗೇನು ಅಂದಾಳಲ್ಲ ಮನೆಗೆ ಬರಬೇಡ ಅಂತಂದೆ. ಈ ವಿಷಯನ ನಾನು ನಿಮ್ಚಿಗೆ ಅಂತೆಲ್ಲ ಮಾತಾಡೋಂಗಿಲ್ಲ. ಆದ್ರೆ ಆಕೆ ಹೆಂಗೆ ನಿನ್ನ ಮನೆಗೆ ಬರಬೇಡ ಅಂತ ಅಂದಾಳಲ್ಲ, ಆಕೆಯಾಗಿ ಆಕಿನ ನಿನಗಿಲ್ಲಿ ತನಕ ಬಂದು ಬಾರವ್ವ ಲಲಿತವ್ವ ನಮ್ಮ ಮನೆಗೆ ಬಂದು ಒಂದು 2 ದಿನ ಇದ್ದೋಗಂತೆ ಅಂತ ಅನ್ಬೇಕು. ಹಂಗೆ ಮಾಡಲಿಲ್ಲ ನನ್ನ ಹೆಸರು ಮಾಳವನ ಅಲ್ಲ, ನೋಡ್ತೀರ. ಯಮ್ಮ, ಏನು ಹೇಳಕುಂತೀವಿ ನೀನು? ಹಂಗಂದ್ರೆ ಚಿಗುಂಟೆಲ್ಲ ಮತ್ತೆ ಜಗಳ ಆಡ್ತಿದ್ದೇನೆ ನೀನು? ಈ ವಿಷಯ ಬಿಟ್ಟು ಬೇರೆ ವಿಷಯ ಸಲುವಾಗರ? ಛೆ ಇಲ್ಲವ, ಜಗಳ ಗಿಗಳ ಏನು ಆಡಂಗಿಲ್ಲ. ನೋಡ್ತೀರ ನಿಮ್ಮ ಚಿಗವನ್ನ ಹೆಂಗೆ ಬಗ್ಗಿಸ್ತೀನಿ ಅಂತಂದು. ನೀನೇನು ತಲೆ ಕೆಡಿಸ್ಕೊಬೇಡ. ನಿಮ್ಮ ಚಿಗವನ್ನ ಸರಿಯಾಗಿ ಬಗ್ಗಿಸ್ತೀನಿ ನಾನು. ಆಗ ಚಂದನತಂಗೆ ನೋಡ್ಕೋತೀನಿ ತಗೋ, ಏನು ತಲೆ ಕೆಡಿಸ್ಕೊಬೇಡ. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಅಕ್ಕಿನ ಬಂದು ಬಾರವ್ವ ಲಲಿತವ್ವ ನಮ್ಮ ಮನೆಗೆ 2 ದಿನನಾರ ಇದ್ದು ಹೋಗಂತೆ ಅಂತ ಬಾರವ್ವ ಅಂತ ಕರಿಬೇಕು. ಹಂಗೆ ಮಾಡ್ತೀನಿ, ಸರಿನಾ? ನೀನೇನು ಚಿಂತೆ ಮಾಡೋಕೋಬೇಡ. ಇನ್ನು ಮೇಲೆ ನಿನ್ನ ಜೀವನದ ಕಡೆ ಲಕ್ಷ್ಯ ಕೊಡು ನೀನು. ಇಷ್ಟು ದಿನ ನಮ್ಮ ಸಲುವಾಗಿ ಕಾಕ ಚಿಗವ್ವ ಅಮ್ಮ ಕಾಕನ ಮಕ್ಕಳು ಅಂತ ಇವ್ರ ಸಲುವಾಗಿನ ನಿನ್ನ ಜೀವನ ಎಲ್ಲ ತೀರ್ಬಿಟ್ಟು ಇನ್ನು ಮೇಲೆ ಹಂಗೆ ಮಾಡೋಕ್ಕೋಗ್ಬೇಡವ. ಹೊಸದಾಗಿ ನಿನ್ನ ಜೀವನ ಚಲೋ ಆಗೈತಿ. ನಿನ್ನ ಗಂಡ ನೀನು ನಿಮ್ಮ ಅತ್ತೆ ಮಾವ ಆಮೇಲೆ ಅಮ್ಮ ಅವರೆಲ್ಲರ ಜೊತೆ ಚಂದನತಂಗೆ ಎಲ್ಲರ ಜೊತೆ ಚಂದನತಂಗೆ ಹೊಂದ್ಕೊಂಡು ಹೋಗವ ಮಗಳ. ಸರಿ ಅಮ್ಮ. ಅಂದಂಗೆ ಈ ಮನ್ಯಾಗ ಎಲ್ಲರೂ ನಿನಗೆ ಹೊಂದ್ಕೊಂಡು ಹೊಂಟಾರಿಲ್ಲ ಏನು? ಏನಾರ ಏಟ್ ಮಾತಂತಾರ ನಿನಗೆ? ಹಂಗೇನಾರ ಅಂದ್ರೆ ಹೇಳಿ ನನಗೆ. ಇಲ್ಲ ಬೇಮ್ಮ, ಯಾರೂ ಏನು ಏಟ್ ಮಾತನ್ನಂಗಿಲ್ಲ, ಎಲ್ಲರೂ ಚಂದನತಂಗೆ ಮಾತಾಡ್ತಾರೆ. ಮಾವರಂತೂ ನನಗಂತೂ ತಂದೆ ಸಿಕ್ಕಂಗೆ ಆಗ್ಬಿಟ್ಟೈತೆ ನೋಡ್ಬೇ. ಅಷ್ಟು ಜೀವದಾರ ಮಾವಾರ ನನ್ನ ಮೇಲೆ. ಅಂತ ಮಾವಾರ ಪಡ್ಯಾಕ ಪುಣ್ಯನ ಮಾಡೀನಿ ನಾನು. ಯಾರು ಅಂದಂಗೆ ಕೃಷ್ಣ ಕೂಡ ನಂಗೆ ಒಂಥರ ತಮ್ಮ ಸಿಕ್ಕಂಗೆ ಆಗ್ಯಾನ ಕೃಷ್ಣದಿಂದ. ನಂಗೆ ಎಲ್ಲರೂ ಚಲೋನತ್ತಂಗೆ ನನ್ನ ಜೊತೆ ಮಾತಾಡ್ಕೊಂಡು ಹೊಂದ್ಕೊಂಡು ಹೊಂಟಾರ ಬೇ. ನೋನವ, ಅಷ್ಟಾದ್ರೆ ಸಾಕು. ಅಂದಂಗೆ ಮಂಜ ಒಂದು ಏನು ತಲೆನೋವಿಲ್ಲ, ನಿಮ್ಮ ಮಾವಂದು ಏನು ತಲೆನೋವಿಲ್ಲ. ಆದರೆ ನಿಮ್ಮ ಮತ್ತೆ ಅದಾಳಲ್ಲ ಆಕೆ ಒಂದು ಸ್ವಲ್ಪ ಬೆರಿಕೆ ಅದಾಳ. ನೀನೊಂದು ಸ್ವಲ್ಪ ಹುಷಾರವಿ, ಆಕೆ ಜೊತೆ ಹೊಂದ್ಕೊಂಡು ಹೋಗವ. ಆಕೆ ಒಂದು ಸ್ವಲ್ಪ ಸಿಡಿ ಹಿಂಗೆ ಮಾಡ್ತಾಳೆ. ಆದ್ರೆ ಒಂದು ಸ್ವಲ್ಪ ಆಕೆ ಜೊತೆ ಹೊಂದ್ಕೊಂಡು ಹೋಗವ. ಸರಿ ಬೇ ಅಮ್ಮ. ನಿಂದ ತಪ್ಪಿತ್ತು ಯಾರು ಏನಾರ ಅಂದ್ರೆ ಸುಮ್ಮನೆ ಇರು. ಸರಿ ರೀ, ಮುಂದಿನ ಸಲ ನಾನು ನನ್ನ ತಪ್ಪನ್ನ ತಿದ್ಕೋತೀನಿ, ಇನ್ನೊಂದು ಸಲ ಹಿಂಗೆ ಮಾಡೋಂಗಿಲ್ಲ ಅನ್ನ. ಅದ ನಿಂದು ಸರಿ ಇದ್ರೂ ನಿಂದ ತಪ್ಪಂತಂದು ಯಾರು ಏನಾರ ಅನ್ನಕ್ಕೆ ಬಂದ್ರೆ ನೀನು ಮಾತ್ರ ಸುಮ್ಮನೆ ಇರಾಕೋಬೇಡ. ನಿನ್ನ ತನನ ಮಾತ್ರ ನೀನು ಯಾವತ್ತೂ ಬಿಟ್ಟು ಕೊಡಕ್ಕೆ ಹೋಗ್ಬೇಡ. ಯಾರಾರ ಆಗಿರಲಿ, ಅದು ನಿಮ್ಮ ಅತ್ತೆರಾಗಿರಲಿ ಮಾವರಾಗಿರಲಿ ಯಾರಾರ ಆಗಿರಲಿ, ನಿನ್ನ ಮೇಲೆ ಸುಮ್ಮನೆ ಅಪವಾದ ಹೊರ್ಸಕ್ಕೆ ಬಂದ್ರೆ ನೀನು ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಮನೆ ಇರಾಕೋಬೇಡ. ಇವಾಗ ನೀನು ಈ ಮನೆ ಸೊಸೆಯದಿದೆ, ಈ ಮನ್ಯಾಗ ಅವ್ರಿಗೆ ಎಷ್ಟು ಹಕ್ಕು ಇರ್ತೈತೆ ಅಷ್ಟು ಹಕ್ಕು ನಿನಗೂ ಇರ್ತೈತಿ. ನಿಮ್ಮ ಮಾವ ನಿಂಗೆ ಏನೂ ಅನ್ನಂಗಿಲ್ಲ, ಆ ನಂಬಿಕೆ ನನಗೈತಿ. ಆದರೆ ನಿಮ್ಮ ಅತ್ತಿ ಒಂದು ಸ್ವಲ್ಪ ಬರಬರಿಲ್ಲ. ಆಕೆ ಒಂದು ಸ್ವಲ್ಪ ಭಾರಿ ಅದಾಳಕ್ಕಿ. ಯಾವಾಗ ನೋಡಿದ್ರು ತನ್ನ ಸಣ್ಣ ಮಗ ತನ್ನ ಮಗಳು ಅಷ್ಟ ಅನ್ಕೊಂತಿರ್ತಾಳೆ ಆಕಿ. ಆಕೆ ಏನಾರ ನಿನಗೆ ಸುಮ್ಮನೆ ಕಾಲು ಕೆರೆದು ನಿಂತಲ್ಲಿ ಜಗಳ ಮಾಡೋಕ್ಕಂತ ಬಂದ್ರೆ ನೀನು ಸುಮ್ಮನೆ ಇರಕೋಬೇಡ. ಏನೋ ಒಂದು 2 ಸಲ ಅಂದ್ರೆ ಸುಮ್ಮನೆ ಇರು. ಯಾಕಂದ್ರೆ ಹಿರಿಯರ ಅಕ್ಕಾರ ಅತ್ತಿ ಏನೂ ಅನ್ನಕ್ಕೆ ಬರೋಂಗಿಲ್ಲ. ಆದರೆ ಪದೇ ಅದ ಚಲೋ ಆಗಬಾರ್ದು ಅಷ್ಟೇ, ಸರಿನಾ? ಸರಿ ಬೇ ಅಮ್ಮ. ಯಮ್ಮ, ಅಂದಂಗೆ ನಿಂಗೆ ಇನ್ನೊಂದು ಖುಷಿ ವಿಷಯ ಹೇಳ್ಬೇಕಾಗೈತೆ ನಾನು. ಏನೋ ಅದು ಅಂಥದ್ದು ಖುಷಿ ವಿಷಯ? ನಂಗೆ ಈ ಮನ್ಯಾಗ ಬಟ್ಟೆ ಹೊಲ್ಯಾಕ ಅಂತ ಒಪ್ಕೊಂಡ್ರೆ ಬೇ, ನಾನು ಇವತ್ತಿಂದ ಬಟ್ಟೆ ಹೊಲ್ಯಾಕ ಚಲೋ ಮಾಡ್ಬೇಕು ನೋಡು. ಅಲ್ಲವ, ಅಲ್ಲಿ ಅಂತೂ ಹೊಲಿತಿದ್ದೆ, ಇಲ್ಲರ ಆರಾಮಿರ್ಬೇಕಿಲ್ಲ. ಅದು ಹೊಲಿಯೋದೆಲ್ಲ ಇದಕ್ಕೆ ಚಲೋ ಮಾಡಿದ್ದೀನಿ ನೀನು. ಏನು ಬೇ ಅಮ್ಮ ಹಿಂಗಂತೀರಿ? ನೀನೇ ಹೇಳಿಲ್ಲನ ಯಾವತ್ತು ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ಯಾರ ಮೇಲೇನೂ ಡಿಪೆಂಡ್ ಆಗಿ ಇರಬಾರ್ದಂತಂದು. ಈಗ ನೀ ಹಿಂಗೆ ಮಾತಾಡ್ತಿದ್ಯಲ್ಲ. ಹಂಗಲ್ಲವ, ಮನ್ಯಾಗ ಕೆಲಸನ ಭಾಳ ಅಕ್ಕವನು, ಮತ್ತು ಅದ್ರ ಜೊತೆ ಇದು ಬಟ್ಟೆ ಹೊಲಿಯೋದಂದ್ರೆ ನಿಂಗೆ ಮತ್ತು ಭಾಳ ಕೆಲಸ ಅಕ್ಕವನು ನೋಡು. ಅಯ್ಯೋ ಹಾಗೇನಿಲ್ಲ ಬೇ ಅಮ್ಮ, ಅಷ್ಟೇನು ಕೆಲಸ ಏನಿಲ್ಲ. ಎರಡೂ ನಾನು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀನಿ ತಗೋಬೇ, ನೀ ಏನೂ ತಲೆ ಕೆಡಿಸ್ಕೋಬೇಡ. ಸರಿನವ. ಅಂದಂಗೆ ನೀ ಬಟ್ಟೆ ಹೊಲಿತಿದ್ದೆಲ್ಲ, ನೀ ಬಟ್ಟೆದು ಹೊಲ್ದಿದ್ದ ರೊಕ್ಕದಾಗ ಒಂದು ಸ್ವಲ್ಪ ಮನೆಗೆ ಕೊಡು. ಇನ್ನೊಂದು ಸ್ವಲ್ಪ ನಿನ್ನ ಉಳಿತಾಯಕ್ಕೆ ನೀನು ಇಟ್ಕೊ. ಯಾವ ಟೈಮ್ನಾಗ ಏನು ಖರ್ಚು ಬರ್ತೈತಿ ಹೇಳೋಕ್ಕಾಗಂಗಿಲ್ಲ. ಅಲ್ಲಿ ತವ್ರ ಮನ್ಯಾಗ ಮಾಡ್ತಿದ್ದಿಲ್ಲ, ಎಲ್ಲ ರೊಕ್ಕನೂ ಮನೆಗೆ ಖರ್ಚು ಮಾಡೋದು, ಇಲ್ಲ ನಿಮ್ಮ ಚಿಗವ್ ಕೈಯಾಗ ಕೊಡೋದು, ಹಂಗೆ ಮಾಡೋಕ್ಕೋಬೇಡ. ನೀ ದುಡಿತಿಯಲ್ಲ, ನಿನ್ನ ತಲೆ ಇಟ್ಕೊಂಡಿರು. ಮುಂದೆ ನಿನಗೆ ಖರ್ಚಿಗೆ, ನಿನ್ನ ಗಂಡನ ಖರ್ಚಿಗೆ ರೊಕ್ಕ ಬೇಕಾದಾಗ ಪ್ರತಿಯೊಂದಕ್ಕೂ ಅತ್ತಿ ಮಾವನರ ಹತ್ರ ಕೈ ಚಾಚಂಗೆ ಮಾಡ್ಕೋಬೇಡ. ನಿನ್ನ ಕೈಯಾಗ ಎಷ್ಟಾಗೈತಿ? 100 ರೂಪಾಯಿ ದುಡ್ದೆ 50 ರೂಪಾಯಿ ಮನೆ ಖರ್ಚು ಕೊಡು, ಇನ್ನು 50 ರೂಪಾಯಿ ನೀನು ಇಟ್ಕೋ. ಅದ್ರಾಗ ಒಂದು 30 ರೂಪಾಯಿ ನಿನ್ನ ಗಂಟೆ ಕೊಡು, ಇನ್ನೊಂದು 20 ರೂಪಾಯಿ ನೀನು ಉಳಿತಾಯ ಮಾಡಿಟ್ಕೊ. ನೀನಿಷ್ಟು ಉಳಿತಾಯ ಮಾಡಿಟ್ಕೋತಿದ್ದಿ, ಮುಂದೆ ನಿನಗದ ಭಾಳ ಹೆಲ್ಪಿಗೆ ಬರ್ತೈತಿ. ಏನವ, ದುಡಿಯೋದು ಒಂದೇ ಮುಖ್ಯ ಅಲ್ಲ, ದುಡಿಯೋದ್ರ ಜೊತೆಗೆ ಉಳಿತಾಯ ಮಾಡ್ಕೊಂಡು ಹೋಗೋದು ಅಷ್ಟ ಮುಖ್ಯ ಇರ್ತೈತಿ. ನೀನು ಈ ಕತ್ತಿ ದುಡ್ದು ಎಲ್ಲನೂ ಮನೆಗೆ ಕೊಟ್ಟೆ ಅಂದ್ರೆ ಮುಂದೆ ನಿನಗೆ ರೊಕ್ಕ ಬೇಕಾದಾಗ ಯಾರೂ ನಿನಗೆ 1 ರೂಪಾಯಿ ಕೊಡೋಂಗಿಲ್ಲ. ಅದಕ್ಕೆ ನೀ ದುಡ್ದಿದ್ರಾಗ ನೀ ಮನೆಗೂ ಕೊಡು, ನಿನ್ನ ಕೈಯಾಗ ಎಷ್ಟಾಗೈತೆ ಅಷ್ಟು ನೀನು ಉಳಿತಾಯ ಮಾಡ್ಕೊತ ಸರಿನಾ? ಸರಿ ಅಮ್ಮ, ನೀ ಹೇಳ್ದಂಗೆ ಮಾಡ್ತೀನಿ ತಗೋ ನಾನು. ಸರಿನವ, ನಾ ಬಂದು ಭಾಳ ಹೊತ್ತಾತು. ಮನೆಯಾಗಕ್ಕೆ ನಿಮ್ಮ ಚಿಗವನು ಏನು ಕೆಲಸ ಮಾಡಿರಂಗಿಲ್ಲ, ನಾನು ಹೋಗಿ ಒಂದು ಸ್ವಲ್ಪ ಕೆಲಸ ಮಾಡಿಸ್ತೀನಿ. ಸರಿನವ, ನಾನು ಬರ್ತೀನಿ. ನಾಳೆ ನಾಡಿದ್ರಾಗ ಮನೆಯೆಲ್ಲ ಖಾಲಿ ಮಾಡೋದು ಮುಗಿತೈತೆ ಅಂತ ಅನಿಸ್ತೈತಿ. ಮುಗಿದ್ಮೇಲೆ ಮನೆದ ಎಲ್ಲ ಚಾವಿ ಹಾಕಿ ಎಲ್ಲ ಸ್ವಚ್ಛ ಮಾಡಿ ಚಾವಿ ತಂದು ನಿನ್ನ ಕೈಯಾಗ ಕೊಡ್ತೀನಿ, ತೆಗೆದಿಟ್ಬಿಡವ. ಅಲ್ಲ ಬೇ ಅಮ್ಮ, ಇರ್ರಿ ಅಲ್ಲೇ ಅದ ಮನ್ಯಾಗ ಖಾಲಿ ಇರೋದಾರಿ ಎದಕ್ಕೆ? ನೀವಾರ ಅಲ್ಲೇ ಇದ್ರೆ ಚಲೋ ಆಕೈತಿ. ಅದು ಮನೆಯೆಲ್ಲ ಇದಕ್ಕೆ ಖಾಲಿ ಮಾಡ್ತೀರಿ ಬಿಡ್ಬೇ.
ಏ ಬೇಡ ಬೇಡ ಬೇಡ, ಆ ಮನೆ ನಿನಗೆ ಮುಂದೆ ಸಹಾಯಕ್ಕೆ ಬರ್ತೈತಿ. ಇವಾಗ ನಿನಗೆ ಅದೇನು ಅರ್ಥ ಆಗಂಗಿಲ್ಲ, ಮುಂದೆ ಒಂದಿನ ನಿನಗೆ ಅರ್ಥ ಆಕೈತಿ. ಅದು ನಿಮ್ಮಪ್ಪ ನಿಮ್ಮವ್ವ ಕಷ್ಟಪಟ್ಟು ನಿನಗೋಸ್ಕರ ಕಟ್ಸಿದ ಮನೆ ಅದು. ಆ ಮನೇನ ನೀನು ತೆಗೆದಿಟ್ಕೊಂಡಿರು. ನಾ ಕೀಲಿ ಹಾಕಿ ತಂದು ಕೊಡ್ತೀನಿ. ನಾನು ಯಾವಾಗಾರ ಖಾಲಿ ಇದ್ದಾಗ ನಿನ್ನ ತಲೆ ಚಾವಿಸ್ಕೊಂಡು ಹೋಗಿ, ಇಲ್ಲ ನನ್ನ ತಲೆ ಒಂದು ಇಟ್ಕೊಂಡಿರ್ತೀನಂತ, ಅವಾಗ ಮನೆಗೆ ನೀ ಸ್ವಚ್ಛ ಮಾಡಿಸಿ ಬರ್ತಿರ್ತೀನಂತ. ನೀ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡ. ಆದ್ರೆ ಆ ಮನೆ ಮೇಲಿನ ಹಕ್ಕು ನಿನ್ನ ಮೇಲೇ ಇರಲಿ. ಅದೇ ನಿನ್ನ ಹೆಸರಿಗೆ ಐತಿ, ಸದ್ಯಕ್ಕೆ ನಿನ್ನ ಹೆಸರಿಗೆ ಇಲ್ಲದೆ, ಬೇರೆ ಯಾರ ಹೆಸರಿಗೂ ಮಾಡೋದು ಬೇಡ. ನಿನ್ನ ಹೆಸರಿಗಿರಲಿ. ನಿನ್ನ ಹೆಸರಿಗಿದ್ರನ ಸರಿ ಅದು. ಸರಿನಾ? ಸರಿ ಅಮ್ಮ. ನೋಡಲಿತ್ತವ, ನಿನ್ನ ಜೀವನಕ್ಕೆ ನೀನು ಬೆರಿಕೆ ಆಗಿರು. ಯಾರು ಏನಂದ್ರೂ ಹುಮ್ಗುದ್ರಿಂದ ಹ್ಞೂ ಹ್ಞೂ ಅಂದು ಇರಾಕೆ ಹೋಗಬೇಡ. ನಿನ್ನ ಜೀವನಕ್ಕೆ ನೀ ಬೆರಿಕೆ ಆಗಿರು. ನೀ ದುಡಿತಿ, ನೀ ದುಡ್ಡು ತೆಗೆದಿಡು. ಮುಂದೆ ನಿನ್ನ ಕಷ್ಟ ಕಾಲಕ್ಕೆ ನಿನಗೆ ರೊಕ್ಕ ಬರ್ತೈತಿ. ಮುಂದೆ ನಿನಗೆ ಮಕ್ಕಳು ಹುಟ್ಟಿದ್ವ, ಆ ಮಕ್ಕಳ ಖರ್ಚಿಗೆ, ಆ ಹುಡ್ರಿಗೆ ಓದ್ಸಾಕ, ಇದಕ್ಕಂತ ಖರ್ಚು ಭಾಳ ಇರ್ತಾವೆ ಮುಂದೆ. ಅದಕ್ಕೆ ಈಗಿಂದ ನಿನ್ನ ಕೈಯಾಗೆ ಎಷ್ಟೆಷ್ಟು ಆಕೈತಿ ಅಷ್ಟೆಷ್ಟು ಉಳಿತಾಯ ಮಾಡ್ಕೊತೋಗ. ಹಂಗೆ ಈ ಮನೇನೂ ಐತಿ, ಮನೇನೂ ನಿನ್ನ ಹೆಸರಿಗೆ ಇರಲಿ. ಮುಂದೆ ನಿನ್ನ ಕಷ್ಟ ಕಾಲಕ್ಕೆ ಬಂದಾಗ ಅದನ್ನು ಬಾಡಿಗೆಗಾರ ಕೊಡ್ರಿ, ಇಲ್ಲ ಮಾರಂಗಿದ್ರೆ ಮಾರಿ, ಅದು ನಿಮಗೆ ಬಿಟ್ಟಿದ್ದು. ಆದರೆ ಇವಾಗ ಮಾತ್ರ ಆ ಮನೇನ ಚಂದನ ತಂದು ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನಿಂದೈತಿ. ಸರಿನಾ? ಸರಿ ಅಮ್ಮ. ನೀ ಹೇಳಿದ್ದೆಲ್ಲ ಅರ್ಥ ಆಗೈತೆ ಹೋಗ್ಬೇ ನನಗೆ. ಸರಿನವ, ನಾನೇನು ಬರ್ತೀನಾ? ಅಲ್ಬೇ ಅಮ್ಮ, ಬಂದಿದ್ದಿ ಚಾನೂ ಕುಡ್ದಿಲ್ಲಲ್ಲ, ಹಂಗೆ ಉಂಟಿ ಅಲ್ಬೇ. ಚಾರು ಮಾಡ್ತೀನಿ ತಡಿ, ಕುಡ್ದು ಹೋಗಂತೆ ಅಂತ. ಬೇಡವ ಬೇಡ, ಮನ್ಯಾಗ ನೀ ಮೊನ್ನೆ ಸಕ್ಕರೆ ಚಾಪುಡಿ ಎಲ್ಲ ತಂದಿರ್ಸಿತ್ತಲ್ಲ, ಅವೆಲ್ಲ ಹಂಗದವು. ಹಾಲೂ ಐತಿ, ನಾನು ಮನ್ಯಾಗ ಹೋಗಿ ಮಾಡಿಸ್ಕೊಂಡು ಕುಡಿತೀನಿ ಅಂತ. ನೀನೇನೋ ಹೊಲಿಯೋದೈತಂತೆಲ್ಲ, ಒಂದು ಸ್ವಲ್ಪ ಮಕ್ಕಳು ಅಡ್ಡಾಗ, ಮುಂಜಾನೆಯಿಂದ ಕೆಲಸ ಆದಂಗಾಗವು, ಸ್ವಲ್ಪ ಅಡ್ಡಾಗಿ ಆಮೇಲೆ ಹೊಲಿಯಾಕೆ ಚಲೋ ಮಾಡು. ನಾ ಏನು ಬರ್ತೀನವ. ಸರಿ ಅಮ್ಮ. ಮನೆ ಮುಟ್ಟಿದ ಮೇಲೆ ಫೋನ್ ಹಚ್ಚಿ ನಂಗೆ ಮರ್ಯಾಕೆ ಹೋಗಬೇಡ. ಸರಿ ನಾವು ಆತು. ಆರಾಮ ಬಿದ್ದುಕೊಂಡು ನಿದ್ದೆ ಹೊಡೆಯೋದು ನೋಡಿಕೆ. ಏ ರಾಧಿ, ರಾಧಿ, ಅದು ಏನ್ರಿ ಆಗ್ತಾರ? ಈಗ ಕೆಲಸ ಎಲ್ಲ ಮುಗೀತ್ರಿ, ಅದಕ್ಕೆ ಒಂದು ಸ್ವಲ್ಪ ಅಡ್ಡಾಗಿದ್ದೀರಿ ಅಷ್ಟೇ. ಏನು ಕೆಲಸ ಮುಗ್ದೈತಿ ಮನ್ಯಾಗ? ಎಲ್ಲ ಕೆಲಸ ಹಂಗೆ ಬಿದ್ದೈತಿ. ಕಸ ನೋಡಲ್ಲಿ ಮನ್ಯಾಗ ಕಸ ಹೆಂಗೆ ಬಿದ್ದೈತಿ. ಲಲಿತಾವ್ ಇರ್ಬೇಕಾರ ಮನ್ಯಾಗ ಒಂದು ಕಸ ಬೀಳ್ತಿಲಾಗಿತ್ತು. ಎಷ್ಟು ಚಂದ ಕಸ ಅಂದ ನೆಲ ಒರೆಸ್ತಿಲ್ಲ ಅಂದ್ರಕ್ಕೆ. ಮನೇನ ಹೆಂಗೆ ಇಟ್ಟಿದ್ದೇನೆ, ತಿಪ್ಪಿ ತಿಪ್ಪಿ ಆದಂಗೆ ಆಗೈತಲ್ಲ. ಅಂದಂಗೆ ಆ ಕಡೆ ಮನೆಗೆ ಸಾಮಾನೆಲ್ಲ ಶಿಫ್ಟ್ ಮಾಡ್ಬೇಕು. ಏನು ಬಿದ್ಕೊಂಡ್ಬಿಟ್ಟಿಲ್ಲ, ಇನ್ನು ಯಾವಾಗ ಶಿಫ್ಟ್ ಮಾಡ್ಬೇಕಂತಿದ್ದೀರಿ? ತಲೆಯಾಗ ಐತಾನೆ ಏನಿಲ್ಲ ಬುದ್ಧಿ? ಅಲ್ರಿ ಅತ್ಯಾರ, ಈಗಲೇ ಶಿಫ್ಟ್ ಮಾಡೋದು ಏನು ಅವಶ್ಯಕತೆ ಐತಿ? ಇನ್ನೂ ಸ್ವಲ್ಪ ದಿನ ಹೋಗ್ಲಿತ್ತವ್ರಿ, ಆಮೇಲೆ ಬೇಕಾರ ಆ ಕಡೆ ಮನೆಗೆ ಶಿಫ್ಟ್ ಆದ್ರಾತ. ಏನೋ ಇದ ಮನ್ಯಾಗ ಒಕ್ಕರ್ಸ್ಕೋಬೇಕಂತ ಮಾಡಿದ್ದೇನೆ. ಈ ಮನೆ ಲಲಿತಾ ಒಂದೈತಿ, ಆಕೆ ಮದುವೆ ಮುಗಿದ ತಕ್ಷಣ ಈ ಮನೆ ಖಾಲಿ ಮಾಡ್ತೀವಂತ ಮಾತು ಕೊಟ್ಟಿವಿ ಅವರಿಗೆ. ಅದು ಅಲ್ಲದೆ ಅವ್ರ ಮನೆಯಾಗ ಆಗಲೇ ಏನಂತ ಹೇಳೈತಿ, ಈ ಮನಿನ ಆ ಕಡೆ ಮನೆಗೆ ಎಲ್ಲ ಸಾಮಾನೆಲ್ಲ ಹೊಂದ್ಸಕೊಂತೀವಿ, ಆ ಕಡೆ ಮನೆಗೆ ಇನ್ನೊಂದು ವಾರದಾಗ ಆ ಕಡೆ ಮನೆಗೆ ಹೋಗ್ತೀವಿ ನಾವು ಅಂತ ಹೇಳೈತಿ. ಈಕೆ ನೋಡಿದ್ರೆ ಆರಾಮ್ ಉದ್ದಕ್ಕೆ ಬಿದ್ಕೊಂಡಾಳ, ದೊಡ್ಡ ರಾಣಿ ಮಹಾರಾಣಿ ಈಕಿ. ಅದಕ್ಕೆ ಉದ್ದಕ್ಕೆ ಬಿದ್ಕೊಂಡಾಳ. ಯಾವ್ದ ಮೊದ್ಲು ಆ ಮನೆ ಸ್ವಚ್ಛ ಮಾಡ್ಕೊಂಬರ್ರಿ, ಇಲ್ಲಿ ಸಾಮಾನು ಅಷ್ಟ ಅಲ್ಲಿ ಅತ್ತಾಗ ಇಡಾಕ್ ಬರ್ತೈತಿ. ಅಲ್ರಿ ಅತ್ಯಾರ, ಈಗ ಒಮ್ಮಿಂದ ನಮ್ಮಕ್ಕ ಆ ಕಡೆ ಮನೆ ಸ್ವಚ್ಛ ಮಾಡಂದ್ರೆ ಹೆಂಗೆ ಹೇಳ್ರಿ? ಆ ಮನ್ಯಾಗ ನೋಡಿದ್ರೆ ಧೂಳು ಭಾಳ ಐತ್ರಿ, ಭಾಳ ದಿನ ಆತು ಆ ಕಡೆ ಮನೆ ಸ್ವಚ್ಛ ಮಾಡಿಲ್ಲ. ನಾನೇನು ಇನ್ನ ಈಗಲೇ ಅಲ್ಲಿ ಬಿಡು, ಇನ್ನೊಂದು ವರ್ಷ ಒಪ್ಪತ್ತು ಇದ್ರ ಮನ್ಯಾಗ ಇದ್ರ ಆತು ಬಿಡು ಅಂತ ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ಈಗಲೇ ಒಮ್ಮೆ ನಮ್ಮಕ್ಕ ಆ ಕಡೆ ಮನೆಗೆ ಹೋಗೋಣ ಅಂತೀರಲ್ರಿ. ಭಾಳ ಧೂಳು ಐತ್ರಿ ಅತ್ಯಾರ ಆ ಮನೆ. ನೀವು ಮದುವೆಗಿಂತ ಮುಂಚೆನೇ ಒಂದು ಮಾತು ಹೇಳ್ಬೇಕಿಲ್ರಿ, ಮದುವೆ ಆದ ತಕ್ಷಣ ಆ ಕಡೆ ಮನೆಗೆ ಶಿಫ್ಟ್ ಆಗೋದು ನಾವು ಅಂತಂದು. ಇವಾಗ ಒಮ್ಮೆ ನಮ್ಮಕ್ಕ ಹೇಳಿದ್ರಿ ಹೆಂಗೆ ಹೇಳ್ರಿ? ಹೌದು, ಮದುವೆಗಿಂತ ಮುಂಚೆನೇ ಈಕಿ ಹೇಳ್ಬಿಡೋಕಾಯ್ತು. ಮದುವೆ ಆದ ತಕ್ಷಣ ಆ ಕಡೆ ಮನೆಗೆ ಶಿಫ್ಟ್ ಆಗೋದು ನೋಡಂತಂದು. ಹಂಗೆ ಹೇಳಿದಿದ್ರೆ ಲಲಿತವನ ಕೈಯಾಗ ಆ ಮನೆ ಎಲ್ಲ ಸ್ವಚ್ಛ ಮಾಡಿಸ್ತಿದ್ಯಾ ಅನ್ನೋದು ನನಗೆ ಚಲೋ ಗೊತ್ತೈತಿ. ಅದಕ್ಕೆ ನಾನು ನಿನ್ನ ಮುಂದೆ ಮದುವೆ ಆದ ತಕ್ಷಣ ಈ ಮನೆ ಶಿಫ್ಟ್ ಮಾಡೋದಂತ ನಿನ್ನಂತ ದರಿದ್ರ ಮುಂದೆ ಹೇಳಿಲಾಗಿದ್ದೆ ನಾನು. ನಡಿ, ಲಘು ಲಘುನ ಕಸ್ಬರ್ಗಿ ತಗೋ, ಬಟ್ಟೆ ತಗೋ, ಎಲ್ಲ ತಗೋ, ಆ ಕಡೆ ಮನೆ ಸ್ವಚ್ಛ ಮಾಡೋಣ. ನಡಿ, ನಾನು ಮುಂದೆ ನಿಂತು ಸ್ವಚ್ಛ ಮಾಡಿಸ್ತೀನಿ. ಇಲ್ಲಾಂದ್ರೆ ನೀನು ನಿನ್ನ ಮಕ್ಕಳದಿರಲ್ಲ, ನೀವೇನು ಕೆಲಸ ಮಾಡಾರನ ಗೊತ್ತೈತೆ ನನಗೆ. ನಡಿ, ಎಲ್ಲದ ನಿನ್ನ ಮಕ್ಕಳು. ಅತ್ಯಾರ ಅವ್ರು ಒಳಗಡೆ ಓದ್ಕೊಂತ ಕುಂತಾರಿ. ನಾಳೆಯಿಂದ ಸ್ವಚ್ಛ ಮಾಡಿದ್ರೆ ಆತ್ ತಗೋರಿ ಅತ್ಯಾರ, ಇವತ್ತೊಂದಿನ ಇರಲಿ. ಹಂಗಂದ್ರೆ ಇವತ್ತಿನ ಊಟನ ಇವತ್ತ ಮಾಡಕ್ಕೆ ಹೋಗ್ಬೇಡ, ನಾಳೆ ಮಾಡಂತಿ ಅಂತ. ಇವತ್ತು ಉಪವಾಸ ಇರ್ತೀಯ? ಯಾಕ್ರಿ ಅತ್ಯಾರ ಹಂಗಂತೀರಿ? ಮತ್ತೆ ಮನ್ಯಾಗ ಕೆಲಸ ಮಾಡೋಕಂದ್ರೆ ಒಲ್ಲಿಕ್ಕಿ, ತಿನ್ನಾಕಂದ್ರೆ ಹ್ಞೂ ಅಂತಾಳೆ. ನಡ್ರಿ ನಡ್ರಿ, ಎಲ್ಲದಾಕಿ ನಿನ್ನ ಮಗಳು. ಏ ಗಿರಿಜವ್ವ, ಏ ಪವ್ಯ, ಬರೀಲಿ. ಏನು ಬೇ ಅಮ್ಮ, ಓದಾಗ ಕುಂತೀವಿ ನಾವು. ಹೌದೌದು, ನೀವಿಬ್ಬರು ಎಷ್ಟರ ಮಟ್ಟಿಗೆ ಓದ್ತೀರಿ ಅನ್ನೋದು ನಾನು ಚಂದನ ನೋಡೀನಿ. ಬಡ ಬಡ ಹೋಗ್ರಿ. ಆ ಮೂಲ್ಯಾಗ ಕಸ ತುಂಬದ ಮರ, ಕಸಬರ್ಗಿ, ಆಮೇಲೆ ಒಂದೆರಡು ಅರ್ಬಿ, ಒಂದು ಬಕೆಟಾಗ ನೀರು, ಅವನ್ನೆಲ್ಲ ತಗೋರಿ. ಆ ಕಡೆ ಮನೆ ಸ್ವಚ್ಛ ಮಾಡಂದ್ರಿ ಅಂತ. ನಾನಲ್ಲ, ನೀವು ಸ್ವಚ್ಛ ಮಾಡಂದ್ರಿ ಅಂತ. ನಡ್ರಿ ಲಘು ಲಘುನ. ಯಮ್ಮ, ಏನು ಹೇಳಕುಂತೀವಿ ನೀನು? ಕನ್ನಡದಾಗ ಹೇಳಾಕುಂತೀನಿ, ನಾನೇನು ಇಂಗ್ಲೀಷ್ ಚೆನ್ನಾಗಿ ಏನು ಹೇಳಾಕುಂತಿಲ್ಲ. ನಡ್ರಿ, ಲಘು ಲಘುನ ಹೇಳಿದೆಲ್ಲ ತೊಗೊಂಡು ಆ ಕಡೆ ಮನೆಗೆ ಬರ್ರಿ. ನಾ ಚಿಲ್ಕ ತೆಗೆದು ಕುತ್ಕೊಂಡಿರ್ತೀನಿ. ಏನಾರ ಲಘುನ ಬರಲಿಲ್ಲ ಮತ್ತು ನೋಡ್ರಿ, ಇವತ್ತು ನೈಟ್ ಮನ್ಯಾಗ ಅಡಿಗೆನೂ ಮಾಡಕ್ಕೆ ಬಿಡಂಗಿಲ್ಲ, ನಿಮ್ಮ 3 ಜನಕ್ಕೂ ಊಟನೂ ಮಾಡಕ್ಕೆ ಬಿಡಂಗಿಲ್ಲ. 3 ಜನ ಬಾಯಿ ಮುಚ್ಚಿಕೊಂಡು ಲಘು ಲಘುನ ಕಸಬರ್ಗಿ ಎಲ್ಲ ತೊಗೊಂಬರ್ರಿ. ಯವ್ವ, ಏನು ಹೇಳಕುಂತಾಳ ಬೇ ಯಮ್ಮ? ನಂಗೆ ಮನೆಯೆಲ್ಲ ಸ್ವಚ್ಛ ಮಾಡಕ್ಕೆ ಆಗಂಗಿಲ್ಲ ಬೇ.
ಆಗಂಗಿಲ್ಲ ಅಂದ್ರೆ ಎಲ್ಲಿ ಬಿಡ್ತಾಳೆ ಈ ಮುದುಕಿ ನಮ್ಮನ್ನ. ಮುಂಚೆನಾರ ಹೇಳಿದ್ದಿದ್ರೆ ಆ ಲಲಿತಿ ಕೈಯಾಗಾರ ಆ ಮನೆ ಎಲ್ಲ ಸ್ವಚ್ಛ ಮಾಡಿಸ್ತಿದ್ದೆ. ಒಂದು ಮಾತು ಹೇಳಿಲ್ಲ ನನ್ನ ಮುಂದೆ. ಮದುವೆ ಆದ ತಕ್ಷಣ ಆ ಮನೆಗೆ ಹೋಗೋದಂತಂದು ನಾನೇನೋ ಇನ್ನೂ ಸ್ವಲ್ಪ ದಿನ ಆರಾಮಾಗಿದ್ದ ಮನೆಯಾಗ ಇರ್ಬೋದು ಬಿಡ ಅಂತ ಅನ್ಕೊಂಡಿದ್ದೆ. ಹಾಳಾದ ಮುದುಕಿ. ಆ ಮನೆ ನೋಡಿದ್ರೆ ಭಾಳ ಅಂದ್ರೆ ಭಾಳ ಧೂಳಿಟ್ಟೈತಿ. ನಡ್ರಿ ಲಗು ಲಗುನ ಸ್ವಚ್ಛ ಮಾಡಂದ್ರೆ ತಗ, ಇಲ್ಲಾಂದ್ರೆ ಈ ಮುದುಕಿ ನಮಗೆ ಊಟನೂ ಹಾಕಂಗಿಲ್ಲ. ಹೋಗಬೇ ಯವ್ವ, ಮನೆ ಭಾಳ ಧೂಳೈತಿ. ಹೊಕ್ಕಿರ ನೀನು ಈಗ ಆ ಮುದುಕಿ ಕಟ್ಟಿಗೆ ತೊಗೊಂಬರ್ಬೇಕ ನಿಮ್ಗೆ ಲಗಾಯಿಸಕ. ನಡ್ರಿ. ರಾಧಿ, ನನ್ನ ಮೊಮ್ಮಗಳಿಗೆ ಈ ಮನೆಗೆ ಬರಬೇಡ ಅಂತ ಅಂದ್ಯಲ್ಲ ನೀನು. ನೋಡ್ತಿರು ಇನ್ನು ಮೇಲೆ ನಿನಗೆ ಹೆಂಗೆ ಆಟ ಆಡಿಸ್ತೀನಿ ಅಂತಂದೆ. ಮಾಡ್ತೀನಿ ರೀ, ತಪ್ಪಾತು. ಅತ್ಯರ ನಾ ಲಲಿತಾಗ ಹಂಗೆ ಅನ್ಬಾರ್ದಿತ್ತು ಅಂತಂದು ನಿನ್ನ ಬಾಯಾಗ ಬರಂಗೆ ಮಾಡಲಿಲ್ಲ. ನನ್ನ ಹೆಸರು ಮಾಡೋವನ ಅಲ್ಲ, ನೋಡ್ತಿರ್ಲಿ.